ನಮಸ್ಕಾರ ವೀಕ್ಷಕರೇ, ಇವತ್ತು ಗಾರ್ಡನಿಂಗ್ ಫಸ್ಟ್ ಅಡುಗೆ ಮನೆಯಿಂದ ಶುರು ಮಾಡ್ತಾ ಇದ್ದೀನಿ. ಏನು ಅಂದರೆ ಧನಿಯಾ ಕಾಳು ತೊಗೊಂಡಿನಿ. ಇವು ಇಡೀ ಕಾಳನ್ನು ಒಂದು ಟವಲ್ ಮೇಲೆ ಹಾಕಿ ಇದನ್ನು ಹಿಂಗೆ ಮುಚ್ಚಿ ಇದ್ರ ಮೇಲೆ ಈ ಲಟ್ಟಣಿಗೆ ತೊಗೊಂಡು ಹಿಂಗೆ ಬರ್ತೀನಿ. ಅಂದ್ರೆ ಅವು ಒಂದ್ರಾಗ ಎರಡು ಭಾಗ ಆಗ್ತವೆ. ಆಮೇಲೆ ಅದನ್ನು ಹೋಗಿ ಇವತ್ತು ಹಚ್ಚೋಣ ಅಂತ. ಅಂದ್ರೆ ಅದಕ್ಕೋಸ್ಕರ ನಾನು ಡಿಫ್ರೆಂಟ್ ಪಾಟ್ ತೊಗೊಂಡಿಲ್ಲ ಅಥವಾ ಬೇರೆ ಕಡೆ ಹಾಕ್ತಾಯಿಲ್ಲ. ನಾನೇನು ಮಾಡ್ತಾಯಿದ್ದೀನಿ, ಈಗ ಆಲ್ರೆಡಿ ಗಿಡಗಳು ಬೆಳೆದಿರೋಲ್ಲ, ಅದ್ರ ಮಧ್ಯೆ ಸುತ್ತರದ ಏನು ಜಾಗ ಐತಲ್ಲ ಆ ಜಾಗನ ಯುಟಿಲೈಸ್ ಮಾಡಿಕೊಂಡು ಅಲ್ಲಿ ಎಲ್ಲನೂ ಕೊತ್ತಂಬರಿ ಬೆಳೆಸಾಕ್ತೀನಿ. ಈಗ ಮುಂಚೆ ಹಂಗೆ ನೆಲದಾಗ ಹಾಕಿದ್ದೆ, ಅವು ಚೆನ್ನಾಗಿ ಬೆಳೆದಾವು. ಅದನ್ನು ನೋಡಿ ನನಗೂ ಕಾನ್ಫಿಡೆನ್ಸ್ ಬಂತು ಚೆನ್ನಾಗಿ ಬೆಳಿತಾವಂತ. ಯಾಕಂದರೆ ಈಗ ಒಂದು ಸರಿ ಬೆಳೆಸಿದ್ದೆವು, ಫ್ಲಾಪ್ ಆಯಿತು, ಸರಿ ಬೆಳಿಲೇ ಇಲ್ಲ. ಅಲ್ಲಿ ಬಿಸಿಲು ಕಡಿಮೆ ಇರೋದ್ರಿಂದ ಹಂಗಾಯಿತು ಏನೋ ಗೊತ್ತಾಗಲಿಲ್ಲ. ಬಟ್ ಇಲ್ಲಿ ಚೆನ್ನಾಗಿ ಬಿಸಿಲು ಐತಿ, ಅದಕ್ಕೆ ನಾನು ಇಲ್ಲಿ ಬೆಳೆಸ್ತೀನಿ. ಇಲ್ಲಿ ನೋಡ್ರಿ, ಒಂದು ಸರಿ ಹಿಂಗೆ ಇದನ್ನು ಮಾಡಿದೆ. ಈಗ ನೋಡಿ ಎಷ್ಟು ಚಂದ ಬೆಳೆಗಳಾಗ್ಯಾವ. ನೋಡಿ ಇದ್ರಂಗೆ ಆಗ್ಬೇಕು. ಹಿಂಗಾಯಿತು ಅಂತಂದ್ರೆ ಇದನ್ನು ಉದುರಿಸಿ ಇದ್ರ ಮೇಲೆ ಮಣ್ಣು ಹಾಕಿಬಿಟ್ರೆ ಮುಗೀತು. ಬರೀ ಮಾಡೋಣ ಅಂತ. ನಮಸ್ಕಾರ. ಇವತ್ತು ಮುಂಜಾನೆದ್ದು ಫಸ್ಟ್ ಪುದೀನ ತೆಗಿತಾ ಇದ್ದೀನಿ ಚಟ್ನಿ ಮಾಡಲಿಕ್ಕೋಸ್ಕರ. ಆ್ಯಕ್ಚುಲಿ ಭಾಳಷ್ಟು ಸರಿ ಪುದೀನ ಹಾರ್ವೆಸ್ಟ್ ಮಾಡೋದ್ರಿಂದ ಜಾಸ್ತಿ ಇಲ್ಲ, ಬಟ್ ನಾಟ್ ಬ್ಯಾಡ್, ಸ್ವಲ್ಪ ಅಂತೂ ಇದೆ ಚಟ್ನಿ ಆಗುವಷ್ಟು. ಹಾಗಾಗಿ ನಾನಂತೂ ಈ ಪುದೀನ ಮನೇಲಿ ಬೆಳೆದಾಗಿಂದ ಹೊರಗಡೆ ಮಾರ್ಕೆಟಿಂದ ತೊಗೊಂಡೇ ಬಂದಿಲ್ಲ. ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಅದು ಮತ್ತು ಮಾರ್ಕೆಟಿಂದ ತೊಗೊಂಡು ಬಂದಿದ್ದು ಒಂದೇ ಒಂದು ಕಡ್ಡಿ ಹಚ್ಚಿದ್ದು, ಅದೇ ಇಷ್ಟು ಚೆನ್ನಾಗಾಗಿದೆ. ಫಸ್ಟ್ ಒಂದೆರಡು ಸರಿ ಸರಿಯಾಗಿ ಬೆಳೀಲಿಲ್ಲ, ಬಟ್ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಆಮೇಲೆ ಹಾಗೆ ಇಲ್ಲಿ ನೋಡಿ ಇಷ್ಟು ಸ್ಮಾಲ್ ಪಾಟ್ನಲ್ಲಿ ಕೂಡ ಬೆಳೆದಿದ್ದೀನಿ. ಇದು ಕೂಡ ಎಷ್ಟು ಚೆನ್ನಾಗಿ ಚಿಗುರು ಹೊಡಿತಾಯಿದೆ ನೋಡಿ. ಹಿಂಗೆ ಅದಕ್ಕೆ ಇನ್ನೊಂದು ಕಡೆ ಬೆಳೆದಿದ್ದೀನಿ. ಯಾಕಂದ್ರೆ ಮತ್ತು ಪ್ರತಿದಿನ ಮನೆಗೆ ಬೇಕಂತಂದ್ರೆ ಮಾರ್ಕೆಟಿಂದ ತೊಗೊಂಡ್ಬಂದು ಮನೇಲೆಲ್ಲ ಬೆಳೆದ್ಬಿಟ್ರೆ ಚಲೋ ಅಲ್ಲ. ಅದ್ರ ಸಲಗೆ ಫಸ್ಟಿಗೆ ಇದನ್ನು ಪುದೀನ ಕಟ್ ಮಾಡಿಕೊಂಡು ಆಮೇಲೆ ಈಗಿನ ಧನಿಯಾಗ ಹಾಕೋಣಂತ. ನೋಡಿ, ಈ ಕಡೆ ಹಿಂದೆಲ್ಲ ಜಾಗ ಖಾಲಿ ಅದ, ಅಲ್ಲೆಲ್ಲ ಒಂದು ಸ್ವಲ್ಪ ಮಣ್ಣು ಡಿಪ್ ಮಾಡಿ ಅಲ್ಲಿ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಮಣ್ಣು ಉರಿಸ್ಬಿಡ್ತೀನಿ. ಕರಿ ಮಣ್ಣು ತೊಗೊಂಡು ಬಂದಿದ್ದೀನಿ ನಾನು ಇಷ್ಟೇ. ಇಲ್ಲಿ ಪಕ್ಕದಲ್ಲಿ ಸೈಟಲ್ಲಿ ಮನೆ ಕಟ್ತಾಯಿದ್ರು, ಅಲ್ಲಿ ಚೆನ್ನಾಗಿ ಸಿಕ್ತು, ಹಾಗಾಗಿ ಅಲ್ಲಿ ತಂದಿದ್ದೀನಿ. ಮಾಡೋಣ ಬನ್ನಿ. ಫಸ್ಟ್ ಈ ಸಣ್ಣ ಪಾಟಿಂದ ಶುರು ಮಾಡೋಣ. ಒಂದು ಸ್ವಲ್ಪ ಹಾಕಿ ಇದರ ಮೇಲೆ ಈಗ ಮಣ್ಣು ಉದುರಿಸ್ಬಿಡೋಣ ಅಂತ. ಈಗ ಇಲ್ಲಿ ದೊಡ್ಡ ದೊಡ್ಡ ಪಾಟ್ ಇವೆಲ್ಲ ಲೀಚಿ ಗಿಡ ಬೆಳೆದಾವೆ. ಈ ಲೀಚಿ ಗಿಡ ಬೆಳೆದಲ್ಲಿ ಒಂದು ಸ್ವಲ್ಪ ಸುತ್ತರದ ಎಲ್ಲ ಮಣ್ಣು ಒಂದು ಸ್ವಲ್ಪ ಹಡ್ಡಿ ಇಲ್ಲಿ ಹಾಕ್ಬಿಡ್ತೇನೆ. ಆ್ಯಕ್ಚುಲಿ ಒಂದೇ ಪಾಟ್ನಾಗ ಎರಡು ಥರ ಗಿಡ ಬೆಳೆದ್ರೂ ಮಣ್ಣಿಗೆ ಬೆನಿಫಿಟ್ಟೇ ಇರ್ತದಂತ. ಹಾಗಾಗಿ ಇವಾಗ ಹೊಲದಾಗ ನೋಡ್ತಾರೆ ನೋಡ್ರಿ, ಮಿಶ್ರ ಬೆಳೆಗಳನ್ನು ಬೆಳಿತಾರೆ. ಯಾಕಂದ್ರೆ ಒಂದು ಕಡೆ ಗಿಡದ ಪೋಷಕಾಂಶ ಒಂದು ತೊಗೊಂಡ್ರೆ ಇನ್ನೊಂದು ಬೇರೆ ಥರ ತೊಗೋತಿರುತ್ತೆ. ಆಮೇಲೆ ಅದರಿಂದನೂ ಮಣ್ಣು ಫಲವತ್ತಾಗುತ್ತೆ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಮಿಶ್ರ ಬೆಳೆಗಳನ್ನು ಬೆಳಿತಾರೆ. ನಾನು ಅದೇ ರೀತಿ ಈಗ ಟ್ರೈ ಮಾಡ್ತಾಯಿದ್ದೀನಿ. ಇದು ಇಲ್ಲೇ ಪುದೀನ ಬೆಳೆದೀನಿ. ಇದು ಈಗ ಇದಂತೂ ಕೈ ಮಾಡೋದಿಲ್ಲ, ಯಾಕಂದ್ರೆ ಇದು ತಾನೇ ಮತ್ತೆ ಹಬ್ಕೊಂಡು ಹೋಗ್ತದೆ ಪುದೀನ. ಇದಕ್ಕೆ ನಾನು ಜಸ್ಟ್ ಮಣ್ಣು ಪೊಳು ಮಾಡಿ ಬಿಟ್ಬಿಡತ್ತೀನಿ. ಮೊನ್ನೆ ಒಂದಿಟ್ಟು ಆರ್ಗ್ಯಾನಿಕ್ ಗೊಬ್ಬರ ಕೊಟ್ಟಿದ್ದೆಲ್ಲ, ಈಗಿನಿದು ಚೆಂದ ಬೆಳೀತದೆ. ಆಮೇಲೆ ಈಗಿರಲಿ ನೋಡ್ರಿ ತುಳಸಿಗೆ ಒಂದು ಸ್ವಲ್ಪ ಸುತ್ತರದ ಜಾಗ ಅದ. ಹಾಗಾಗಿ ಇಲ್ಲೇ ಒಂದು ಸ್ವಲ್ಪ ಕೊತ್ತಂಬರಿ ಬೆಳೆಸ್ಬಿಡೋಣ ಅಂತ. ತುಳಸಿ ಗಿಡ ಬೇರೆ ಕಡೆ ಐತಿ, ನಮ್ಮ ಗಿಡದೊಳಗೆ ತುಳಸಿ ಆಗಿ ಅಂತೂ ಭಾಳ ಅದಾವೆ, ಎಷ್ಟೊಂದು ಆಗ್ಯಾವ. ಅದಕ್ಕೆ ಹೇಳಿದೆ ಮನೆ ಯಾರಿಗಾರ ಬೇಕಿದ್ರೆ ತೊಗೊಳ್ರಿ, ಅದ್ರಾಗದು ಕರಿ ತುಳಸಿ ಅದ, ನೆಗಡಿಗಂತೂ ಇನ್ನೂ ಒಳ್ಳೆಯದು ಅಂತ ಹೇಳಿದೆ. ಇಲ್ಲಿ ನೋಡ್ರಿ, ಇಲ್ಲ ಸ್ವಲ್ಪ ಧನಿಯಾನ ಉದುರಿಸಿ ಅದ್ರ ಮೇಲೆ ಮಣ್ಣು ಹಾಕಿ ನೀರು ಕೊಟ್ಬಿಟ್ರೆ ನಮ್ಮ ಕೆಲಸ ಮುಗೀತು. ನೀವು ನಿಜವಾಗ್ಲೂ ಕೊತ್ತಂಬರಿ ಬೆಳೆಯೋದು, ಇವು ಮೆಂತ್ಯ ಪಲ್ಯ ಇಂಥವೆಲ್ಲ ಬೆಳೆಯೋದು ಭಾಳ ಈಸಿ. ಮಣ್ಣು ಡಿಗ್ ಮಾಡಿ ಆಮೇಲೆ ಅದಕ್ಕೆ ಬೀಜ ಉದುರಿಸಿ ಮ್ಯಾಲೆ ಒಂದು ಸ್ವಲ್ಪ ಮಣ್ಣು ಹಾಕಿ ನೀರು ಹಾಕಿಬಿಟ್ರೆ ಅದರಷ್ಟು ಬೆಸ್ಟ್ ಯಾವುದೂ ಇಲ್ಲ. ಬೇರೆ ಗಿಡಗಳನ್ನಾರ ಆಗಲಿ ಒಂದು ಕಟಿಂಗು ಅದು ಇದು ಅಂತಂದ್ರೆ ಒಂದು ಸ್ವಲ್ಪ ವಿಚಾರ ಮಾಡಬೇಕು. ಇವಂತೂ ಅದು ಇಲ್ಲ ನೋಡ್ರಿ, ಬಹಳ ಈಸಿ ಕೆಲಸ ಇವು. ಆಮೇಲೆ ಭಾಳ ಸಮೃದ್ಧವಾಗಿ ಬೆಳಿತಾವೆ. ಇಲ್ಲೇ ಅದ್ರಾಗದು ಪೂರ್ವ ದಿಕ್ಕಿಗೆ ಐತೆ, ಇಲ್ಲೇ ಬಿಸಿಲು ಚೆಂದ ಬೆಳೀತದೆ. ಹಾಗಾಗಿ ಇಲ್ಲಿ ಚೆನ್ನಾಗಿ ಬೆಳಿತಾವೆ ಅನ್ನೋ ಹೋಪ್ ಅಂತೂ ಅದ. ಯಾಕಂದ್ರೆ ಅಲ್ಲಿ ಹಿಂದೆ ಬೆಳೆದಿದ್ದು ಸರಿನೇ ಬೆಳೀಲಿಲ್ಲ, ಬಿಕಾಸ್ ಬಿಸಿಲು ಚೆನ್ನಾಗಿ ಬೆಳಬೇಕಲ್ಲ ಮೇನ್ ಅದು. ಅಕ್ಕಪಕ್ಕ ಬಿಲ್ಡಿಂಗ್ಗಳು ಇಷ್ಟಿಷ್ಟು ಹತ್ರ ಇದ್ದಾಗ ಅದ್ರ ನೆರಳ ಬೀಳುತ್ತದೆ, ಎಲ್ಲಿ ಬಿಸಿಲು ಬರಬೇಕು. ಇಲ್ಲಿದ್ರ ಮೇಲೆ ಇಲ್ಲಿ ನೋಡ್ರಿ ಮಣ್ಣು ಹಾಕುವ. ನಮ್ಮಲ್ಲಿ ಕರಿ ಮಣ್ಣು ಇದೇನು ಫಲವತ್ತಿರುತ್ತೆ, ಆದರೂ ಇದ್ರಾಗ ಒಂದು ಸ್ವಲ್ಪ ಕೆಂಪು ಮಣ್ಣು ಮಿಕ್ಸ್ ಮಾಡಿದ್ರಂತೂ ಇನ್ನೂ ಚಲೋ ಇರ್ತೈತಿ ಅಂತಾರೆ. ಕೆಂಪು ಮಣ್ಣಂತೂ ಸಿಕ್ಕಿಲ್ಲ,
ಬಟ್ ಇಟ್ಸ್ ಓಕೆ, ಕರಿಮಣ್ಣೊಳಗನ ಅಡ್ಜಸ್ಟ್ ಮಾಡುವ. ಹಬ್ಬ ಆಲ್ಮೋಸ್ಟ್ ಈಗ 9:30 ಆಗಕ್ಕೆ ಬಂದೈತಿ. ಈಗ ಒಂದು ಸ್ವಲ್ಪ ಬಿಸಿಲು ಬಂದೈತೆ ನೋಡಿ. ಈ ಚಳಿಗಾಲದಾಗ ಅದು ಎಲ್ಲಿಂದ ಮೋಡ ಬರಷ್ಟೊಂದು ಬರ್ತದೆ ಏನು, ಸೂರ್ಯ ಮಾತ್ರ ಲಘು ಬರೋದೇ ಇಲ್ಲ. ಹಾಗಾಗಿ ನಾವು ಇಷ್ಟೊತ್ತಿಗೆ ಗಾರ್ಡನಿಂಗ್ ಹಿಡ್ಕೊಂಡಿದ್ವಿ. ಈಗ ಆಲ್ಮೋಸ್ಟ್ ಧನಿಯಾ ಬೆಳೆದಂತೂ ಆಯಿತು. ಎಲ್ಲ ಪಾಟ್ಸ್ ಹಾಕಿದ್ದೀನಿ. ಈಗ ನಿಮಗೆ ತೋರಿಸಿದ್ದು 1-2 ಪಾಟ್ಸ್ ಮಾತ್ರ, ಬಟ್ ಬೇರೆ ಕಡೆ ಎಲ್ಲ ಕಡೆನೂ ಹಾಕಿದ್ದೀನಿ. ಅವು ಮತ್ತೆ ಚೆನ್ನಾಗಿ ಬೆಳೆದ್ಮೇಲೆ ಮತ್ತೆ ಇನ್ನೊಂದ್ಸರಿ ಮಾಡ್ತೀನಿ ವಿಡಿಯೋ. ಈಗ ಮುಂಚೆ ನಾ ಬೆಳೆದಿದ್ದು ಅಂದರೆ ನೆಲದಲ್ಲಿ ಬೆಳೆದಿದ್ದು ಹೆಂಗೆ ಬೆಳೆದ ತೋರಿಸ್ತೀನಿ ಮೇಡಮ್. ಇಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ಬೆಳೆದ. ಇಲ್ಲಿ ಗುಲಾಬಿ ಗಿಡ ಅದ, ಆಮೇಲೆ ಸೀತಾಫಲ ಬೆಳೀತಾ ಇದೆ. ಇಲ್ಲೇ ಪಕ್ಕಕ್ಕೆ ಟೊಮೆಟೊ ಐತಿ, ಎಲ್ಲ ಥರ ಗಿಡಗಳದಾವೆ. ಇದ್ರ ಮಿಡಲ್ ನಾನು ಬೆಳೆದಿದ್ದೀನಿ. ಕೊತ್ತಂಬರಿ ನೋಡ್ರಿ ನೀವು ಎಷ್ಟು ಚೆನ್ನಾಗದ. ಇಲ್ಲಿ ಮಧ್ಯೆ ಇನ್ನೊಂದು ಏನೋ ಗಿಡ ಬೆಳೆದೈತಿ. ಇದು ಏನಂತ ಅರ್ಥ ಆಗ್ತಾ ಇಲ್ಲ. ನಾನೇನಾದ್ರು ಬೀಜ ಹಾಕಿದ್ನೋ ಏನೋ ನನಗೂ ನೆನಪುಳ್ತಾ ಇಲ್ಲ. ಇದು ಹೂವಂತೂ ಆಗಿದೆ, ಈಗ ಮೊಗ್ಗು ಬಿಟ್ಟಿದೆ. ಇದು ಹೂವು ಆದಮೇಲೆ ಅದು ಏನಾಗ್ತದೆ ಅಂತ ನೋಡಿಕೊಂಡು ಕಿತ್ತಿದ್ರಾಯ್ತು ಅಂತ ಸುಮ್ಮನೆ ಇದ್ದೀನಿ. ಇಲ್ಲೊಂದು ಕಸದ ಗಿಡನೂ ಏನು ಅಂತ ಅರ್ಥ ಆಗ್ತಾಯಿಲ್ಲ. ಇಲ್ಲಿ ನೋಡ್ರಿ ಸೀತಾಫಲ ಗಿಡಗಳು 3 ಬೆಳೆದಿದ್ದಾವೆ ಎಷ್ಟು ಚೆನ್ನಾಗಿ. ಕೊತ್ತಂಬರಿನ ಈಗ ಆಲ್ರೆಡಿ ಸ್ವಲ್ಪ ಆದಾಗ ಒಂದು ಸರಿ ಕಟ್ ಮಾಡಿ ತೆಗೆದಿದ್ದೆ. ಹಂಗೆ ಕಟ್ ಮಾಡಿ ತೆಗೆದಿದ್ದಕ್ಕೆ ಅನ್ಸುತ್ತೆ ಇದು ಭಾಳ ಬೇಗ ಫಲವತ್ತಾಗಿ ಇಷ್ಟು ಎತ್ತರ ಬೆಳೆದಾವೆ. ಒಂದು 10 ದಿವಸನೂ ಆಗಿಲ್ಲ ನಾನು ಕಟ್ ಮಾಡಿ ತೆಗೆದು, ಆಗಲೇ ಇಷ್ಟು ಚಂದ ಸಿಗಿರ್ತಾವೆ. ನನಗೆ ಅನ್ಸಿದ ಮಟ್ಟಿಗೆ ಹೆಂಗೆ ಕಟ್ ಮಾಡ್ತೀವಲ್ಲ ಅದ್ರ ಹಂಗೆ ಗಿಡಗಳು ಚೆನ್ನಾಗಿ ಬೆಳಿತಾವಲ್ಲ, ಅದೇ ರೀತಿ ಈ ಥರ ತಪ್ಪಲು ಪಲ್ಯಗೂ ಹಂಗೆ ಆಗ್ಯದ ಅನ್ಸುತ್ತೆ. ಆದರೆ ಇವು ಪಾಲಕ್, ಪುದೀನ, ಕೊತ್ತಂಬರಿ ಇವನ್ನ ಮೇಲಿಂದ ಕಟ್ ಮಾಡ್ಕೊತ ಹೋದ್ರೆ ಮತ್ತು ತಾನ ಬೆಳೀತಾ ಹೋಗ್ತಾವೆ. ನಾನು ಈ ಇನ್ಮೇಗಿಂದ ಹಂಗೆ ಮಾಡಬೇಕು ಅಂದ್ಕೊಂಡಿನಿ. ಹಗಲೆಲ್ಲ ಬೀಜ ಹಾಕಿ ಬೆಳೆಸೋದು ಬದಲು ಮೇಲಿಂದ ನಮ್ಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊತ ಮತ್ತು ತಾನ ಬೆಳೆಸ್ಕೊತ ಹೋದ್ರೆ ಒಳ್ಳೇದು ಅಂತ. ಅದರ ಆಯುಷ್ಯ ಎಷ್ಟಿರುತ್ತೆ ಅಷ್ಟರ ತನಕ ಫಲವತ್ತಾಗಿ ನಮಗೆ ಬೆಳೆ ಕೊಡುತ್ತೆ. ಅದನ್ನಂತೂ ಟ್ರೈ ಮಾಡೋಣ ಅಂತ. ಆಮೇಲೆ ಎಷ್ಟು ಸರಿ ನಾನು ಒಂದು ಸರಿ ಕೊತ್ತಂಬರಿ ಹಾಕಿದ್ಮೇಲೆ ನಾನು ಎಷ್ಟು ಸರಿ ಕಟ್ ಮಾಡೀನಿ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಥ್ಯಾಂಕ್ ಯು. ಇವತ್ತು ಕೊತ್ತಂಬರಿ ವಿಶೇಷ ಗಾರ್ಡನಿಂಗ್ ನಂದು ಇವತ್ತು. ಥ್ಯಾಂಕ್ ಯು ನೀವೆಲ್ಲರೂ ಇದನ್ನು ನೋಡಿದ್ದಕ್ಕೆ. ಹಾಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.